ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿದವ್ರಿಗೂ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಕಂಪ್ನಿಗೂ ನನಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ರೆಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಯಾರ್ಯಾರು ಅಮೌಂಟ್ ಕೇಳಿದ್ರೆ ಯಾರಿಗೂ ಕೂಡ ಪೇ ಮಾಡಬೇಡಿ. ನಾವು ಇವತ್ತು ನೋಡ್ತಾ ಇರೋ ಕಂಪ್ನಿ ಬಂದ್ಬಿಟ್ಟು ಡಿಟೋ ಅನ್ನೋ ಕಂಪ್ನಿ. ಇವರು ಆಪರೇಷನ್ ಅಸೋಸಿಯೇಟ್ ರೋಲ್ಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ಇದು ಹೆಲ್ತ್ ಆಪರೇಷನ್ ರೋಲ್ ಆಗಿರುತ್ತೆ, ಅಂತಂದರೆ ಹೆಲ್ತ್ ಡೇಟಾನ ಎಂಟರ್ ಮಾಡೋದಾಗಿರುತ್ತೆ. ಸೊ August 4th ಇದು ಜಾಬ್ ಪೋಸ್ಟಿಂಗ್ ಆಗಿರೋದು. ಸೊ ಇದು ನೋಡೋಣ ಡೀಟೇಲ್ಸು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ನೋಡಿ, ಮಿನಿಮಮ್ ರಿಕ್ವೈರ್ಡ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 0 years ಇದೆ. ಸೊ ಫುಲ್ ಟೈಮ್ ರೋಲ್ ಆಗಿದೆ. ಇನ್ನೇನೇನು ಸ್ಕಿಲ್ಸ್ ಬೇಕು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಅನಾಲಿಟಿಕಲ್ ಸ್ಕಿಲ್ಸು, ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಸೊ ಡಿಸ್ಕ್ರಿಪ್ಷನ್ ನೋಡೋದಾದರೆ ವಾಟ್ ಈಸ್ ಡಿಟೋ ಅಂತಂದರೆ ಈ ಕಂಪ್ನಿ ಏನು ಅಂತ ಹೇಳಿದ್ದಾರೆ. ಅವರ್ ಮಿಷನ್ ಟು ಎಂಪವರ್, ಇದೊಂದು ಇನ್ಸೂರೆನ್ಸ್ ಮಾಡೋ ಕಂಪ್ನಿ. ಇವ್ರು ಆಲ್ರೆಡಿ ಹೇಳಿದ್ದಾರೆ ನೋ ಸ್ಪ್ಯಾಮ್ ಕಾಲ್ ಮಾಡಲ್ಲ ನಾವು, ಅಂತಂದರೆ ಎಷ್ಟೊಂದು ಸ್ಪ್ಯಾಮ್ ಕಾಲ್ನ ರಿಸೀವ್ ಮಾಡ್ತಿರ್ತೀವಲ್ಲ, ಸೊ ಆ ಥರ ಸ್ಪ್ಯಾಮ್ ಕಾಲ್ ಮಾಡಲ್ಲ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದು ಎನ್ರೋಲ್ ಆಗಿರ್ತಾರ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತೀವಿ. ಸೊ ನಾವು ಸಕ್ಸಸ್ಫುಲಿ 3 lakh ಯೂಸರ್ಸ್ನ ಹೊಂದಿದ್ದೀವಿ. ಮತ್ತು ಇಲ್ಲಿ 4.9 ರೇಟಿಂಗ್ ಇದೆ. ಮತ್ತು ಗೂಗಲ್ ರಿವ್ಯೂ 5000+ ಇದೆ ಅಂತ ಕೂಡ ಹೇಳಿದ್ದಾರೆ. ಇದೊಂದು ಝೆರೋದಾ ಕಂಪ್ನಿ, ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಇಸ್ ಝೆರೋದಾ ಅಂತ ಹೇಳಿದ್ದಾರೆ. ಮತ್ತು ಇದು 2022 ಮತ್ತು 2023 ಬೆಸ್ಟ್ ಸ್ಟಾರ್ಟಪ್ ಅಂತ ಕೂಡ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ವಾಟ್ ಡು ವಿ ಡೂ ಅಟ್ ಡಿಟೋದಲ್ಲಿ ಏನು ಮಾಡ್ತೀವಿ ಅಂದರೆ, ವಿ ಹೆಲ್ಪ್ ಪೀಪಲ್ ಬೈ ಇನ್ಸೂರೆನ್ಸ್ ಅಂತಂದರೆ ಅವ್ರಿಗೆ ಏಜಿಗೆ ತಕ್ಕನಾಗಿ, ಅವ್ರ ರಿಕ್ವೈರ್ಮೆಂಟ್ ತಕ್ಕನಾಗಿ, ಅವ್ರ ಸ್ಯಾಲ್ರಿ ತಕ್ಕನಾಗಿ ಯಾವ್ದು ಇನ್ಸೂರೆನ್ಸು ಬೆಸ್ಟ್ ಇದೆ ಅನ್ನೋದನ್ನ ಅಡ್ವೈಸ್ ಮಾಡ್ತಾರೆ. ವಿ ಎಕ್ಸ್ಪ್ಲೇನ್ ಹೆಲ್ತ್ ಆ್ಯಂಡ್ ಲೈಫ್ ಇನ್ಸೂರೆನ್ಸ್ ಇನ್ ಲ್ಯಾಂಗ್ವೇಜ್ ಯೂಸರ್ ಅಂಡರ್ಸ್ಟ್ಯಾಂಡ್. ಇವಾಗ ನಾನು ಕನ್ನಡ ಕಸ್ಟಮರ್, ನನಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಕನ್ನಡ ಪೀಪಲ್ ಇರ್ತಾರೆ. ಮತ್ತು ನಾನೇನಾದ್ರು ತೆಲುಗು ಆಗಿದ್ರೆ ತೆಲುಗಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಆ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿ ಕ್ಯೂರೇಟ್ ಆ್ಯಂಡ್ ಆಫರ್ ಪರ್ಸ್ನಲೈಸ್ಡ್ ರೆಕಮೆಂಡೇಷನ್. ಆಲ್ರೆಡಿ ಹೇಳ್ದಂಗೆ ನಮ್ಮ ಸ್ಯಾಲ್ರಿ ಮೇಲೆ, ನಮ್ಮ ಕಂಡೀಷನ್ ಮೇಲೆ ಎಲ್ಲ ಅನಲೈಸ್ ಮಾಡಿ ಕರೆಕ್ಟಾಗಿರೋ ಇನ್ಸೂರೆನ್ಸ್ ಪ್ಲಾನ್ನ ನಮಗೆ ಹೇಳ್ತಿದ್ದಾರೆ. ಸೊ ಹೂಸ್ ಬ್ಯಾಕಿಂಗ್ ಅಸ್, ವಿ ಆರ್ ಫೌಂಡೆಡ್ ಬೈ ಝೆರೋದಾಸ್ ಇಂಡಿಯನ್ ಲಾರ್ಜೆಸ್ಟ್ ಸ್ಟಾಕ್ ಬ್ರೋಕರ್ ಅಂತಂದರೆ ಝೆರೋದಾ ಇವರು ಕಂಪ್ನಿ ಇದು ಫೌಂಡರ್ ಅಂತ ಹೇಳಿದ್ದಾರೆ. ಇನ್ನು ರೋಲ್ ಓವರ್ ವ್ಯೂ ನೋಡೋದಾದರೆ, ಇನ್ನು ಆಪರೇಷನ್ ಅಸೋಸಿಯೇಟ್ ಏನು ಮಾಡ್ತಾರೆ ಅಂತಂದರೆ, ದ ಆಪರೇಷನ್ ಅಸೋಸಿಯೇಟ್ ವಿಲ್ ಸಪೋರ್ಟ್ ಡೇ ಟು ಡೇ ಆಪರೇಷನ್ ವಿತಿನ್ ದ ಹೆಲ್ತ್ ಓಪ್ಸ್ ಟೀಮ್. ಅಂತಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಎನ್ಶೂರಿಂಗ್ ದ ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಸರ್ವಿಸ್ ಫಾರ್ ಅವರ್ ಕ್ಲೈಂಟ್. This role involves close collaboration with the various internal departments, handling administrative tasks, claims processing, and improving the operational efficiency with health insurance segment. ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಇರುತ್ತೆ. ಇವಾಗ ಯಾರು ಒಬ್ಬರು ಕ್ಲೇಮ್ ಮಾಡಿರ್ತಾರೆ, ಇನ್ಸೂರೆನ್ಸ್ ತೊಗೊಂಡಿರ್ತಾರೆ, ಇವ್ರಿಗೆ ಕ್ಲೇಮ್ ಮಾಡಿರ್ತಾರೆ, ಅದು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ, ಇನ್ನೂ ಅಡಿಷ್ನಲ್ ಡೀಟೇಲ್ಸ್ ಏನಾದ್ರು ಬೇಕಾ ಅನ್ನೋದನ್ನೆಲ್ಲ ರಿವ್ಯೂ ಮಾಡಿ ಅವ್ರಿಗೆ ಮತ್ತೆ ಕಸ್ಟಮರ್ಸ್ಗೆ ಕಳಿಸ್ಬೇಕಾಗಿರುತ್ತೆ. ಈ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ, ಇದನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟು ಡಾಕ್ಟರ್ಸ್ ಹತ್ರ ಸಜೆಷನ್ ತೊಗೊಂಡು ಅದಾದಮೇಲೆ ನಮಗೆ ಕ್ಲೇಮ್ ಸೆಟಲ್ ಮಾಡ್ಕೊಡೋದು ಮಾಡ್ತಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಡೀಟೇಲಾಗಿ ನೋಡೋದಾದರೆ, ಕೀಪ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಟ್ ಕೋರ್ ಆ್ಯಂಡ್ ಅಸಿಸ್ಟ್ ದ ಕಸ್ಟಮರ್ ವಿತ್ ದ ಪಾಲಿಸಿ, ಇನ್ಸೂರೆನ್ಸ್ ರಿವ್ಯೂವಲ್ ಮತ್ತು ಕ್ಲೇಮ್ ಜರ್ನಿ. ಅವ್ರದ್ದು ಪಾಲಿಸಿ ರಿವ್ಯೂ ಮಾಡೋದು ಅಂತ 1 year ಆದಮೇಲೆ ಕ್ಲೋಸ್ ಆಗುತ್ತಲ್ಲ ಇನ್ಸೂರೆನ್ಸು, ಸೊ ಆ ಥರ. ಸೊ ಅದನ್ನ ರಿವ್ಯೂ ಮಾಡಿಕೊಡೋದಾಗಲಿ, ಮತ್ತು ರಿನ್ಯೂವಲ್ ಮಾಡೋದಾಗಲಿ, ಮತ್ತು ಕ್ಲೇಮ್ ಹಾಕ್ಕೊಡೋದಾಗಲಿ ನಾವು ಹೆಲ್ಪ್ ಮಾಡಬೇಕು. ಕೋಆರ್ಡಿನೇಟ್ ವಿತ್ ಇನ್ಸೂರೆನ್ಸ್ ಕಂಪ್ನಿ POC ಟು ಎನ್ಶೂರ್ ಪ್ರೊಸೆಸಿಂಗ್ ಆ್ಯಂಡ್ ಇನ್ಸೂರೆನ್ಸ್ ಪಾಲಿಸಿ ವಿತ್ ಇನ್ ದ್ಯಾಟ್. ಸೊ ಒಂದಷ್ಟು ಇನ್ಸೂರೆನ್ಸ್ ಕಂಪ್ನಿ ಇರುತ್ತಲ್ಲ, ಸೊ ಇವಾಗ ಒಂದು ಲೈಫ್ ಇನ್ಸೂರೆನ್ಸ್ ಕೊಡೋದು ಯಾವುದೋ ಆದಿತ್ಯ ಬಿರ್ಲಾ ಇರುತ್ತೆ, ಮೆಡಿಯಾಸಿಸ್ಟ್ ಇರುತ್ತೆ. ಸೊ ಅವ್ರ ಕಡೆಯಿಂದ ಮಾತಾಡಿಕೊಂಡು ನಾವು ಕ್ಲೇಮ್ನ ಮಾಡಿಕೊಡ್ಬೇಕಾಗಿರುತ್ತೆ. ಅಂತ ಕ್ಲೇಮ್ ಮಾಡಿರೋ ಅಮೌಂಟ್ನ ಅವ್ರಿಗೆ ರೀಫಂಡ್ ಮಾಡಿಸ್ಬೇಕಾಗಿರುತ್ತೆ. ಅಸಿಸ್ಟ್ ಇನ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಫೆಸಿಲೇಟ್ ರಿನ್ಯೂವಲ್ ಪ್ರೊಸೆಸ್, ಎನ್ಶೂರಿಂಗ್ ಟೈಮ್ಲಿ ಆ್ಯಂಡ್ ಸೀಮ್ಲೆಸ್ ರಿನ್ಯೂವಲ್ ಆಫ್ ಅವರ್ ಕ್ಲೈಂಟ್. ಅಂತಂದರೆ ಇನ್ಸೂರೆನ್ಸನ್ನು ರಿನ್ಯೂವಲ್ ಮಾಡಿಸ್ಬೇಕು ಅಂತಂದರೆ ಇಯರ್ದು ಏನಾರು ಎಕ್ಸ್ಪೈರ್ ಆಗೋ ಇನ್ಸೂರೆನ್ಸ್ ತೊಗೊಂಡಿದ್ರೆ, ಸೊ ಅದನ್ನ ರಿನ್ಯೂವಲ್ ಮಾಡಿಸೋದಕ್ಕೆಲ್ಲ ನಾವು ಅಸಿಸ್ಟ್ ಮಾಡಬೇಕಾಗಿರುತ್ತೆ. ಸಪೋರ್ಟ್ ಕ್ಲೇಮ್ ಪ್ರೊಸೆಸಿಂಗ್ ಆ್ಯಂಡ್ ಪಾಲಿಸಿ ಮ್ಯಾನೇಜ್ಮೆಂಟ್ ಟಾಸ್ಕ್, ಎನ್ಶೂರಿಂಗ್ ಅಕ್ಯುರೇಸಿ. ಆಲ್ರೆಡಿ ಹೇಳ್ದಂಗೆ ಕ್ಲೇಮ್ ಬಗ್ಗೆ, ಅಂತಂದರೆ ಕ್ಲೇಮ್ ಆಗಿದ್ದರೆ ಅದನ್ನೆಲ್ಲ ನಾವು ಕಳಿಸಿ ಇನ್ಸೂರೆನ್ಸ್ ಕಂಪ್ನಿಗೆ ನಾವೆಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಅವ್ರಿಗೆ ಕ್ಲೇಮ್ ಬರೋಂಗೆ ಮಾಡಬೇಕಾಗಿರುತ್ತೆ. ಕೋಆರ್ಡಿನೇಟ್ ವಿತ್ ಅಡ್ವೈಸರ್ ಟು ಎನ್ಶೂರ್ ಕಸ್ಟಮರ್ ಎನ್ಕ್ವೈರಿ ಆ್ಯಂಡ್ ರಿಕ್ವೈರ್ಮೆಂಟ್ ಆರ್ ರಿಸಾಲ್ವ್ಡ್ ಎಫಿಷಿಯೆಂಟ್ಲಿ. ಅಂತಂದರೆ ಅವ್ರದ್ದೇನಾದ್ರು
ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಅದನ್ನ ಫಾಲೋ ಅಪ್ ಮಾಡೋದು, ಇಲ್ಲಾಂದರೆ ಅವ್ರ ಕ್ಲೇಮ್ ಸೆಟಲ್ ಆಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋದು ಮಾಡಬೇಕಾಗಿರುತ್ತೆ. ಮಾನಿಟರ್ ಆ್ಯಂಡ್ ಅನಲೈಸ್ ಆಪರೇಷನಲ್ ಮೆಟ್ರಿಕ್ಸ್ ಟು ಐಡೆಂಟಿಫೈ ಟ್ರೆಂಡ್ಸ್ ಅಂತಂದರೆ, ಈಗ ಯಾವ ಥರ ಟ್ರೆಂಡ್ ನಡೀತಾ ಇದೆ, ಯಾವ ಥರ ಇಂಟ್ರೆಸ್ಟ್ ತೊಗೋತಾ ಇದ್ದಾರೆ, ಯಾವ ಏರಿಯಾದಲ್ಲಿ ಜಾಸ್ತಿ ಇನ್ಸೂರೆನ್ಸ್ ಮಾಡಿಸ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಅನಲೈಸ್ ಮಾಡಬೇಕಾಗಿರುತ್ತೆ. Assist in creating, maintaining, updating operational documentation, ensuring all the procedure are clearly defined ಅಂತಾರೆ ಕರೆಕ್ಟಾಗಿ ಇರಬೇಕು. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ 0 to 2 year ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಪರೇಷನ್, ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಸ್ಟ್ರಾಂಗ್ ಆರ್ಗನೈಜೇಷನ್ ಸ್ಕಿಲ್ಸ್ ಇರ್ತಾ, ಡೀಟೇಲ್ ಓರಿಯೆಂಟೆಡ್ ಮೈಂಡ್ಸೆಟ್ ಇರಬೇಕು, ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಪ್ರೊಫಿಷಿಯನ್ಸಿ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟ್ ಅಲ್ಲಿ ನಾಲೆಡ್ಜ್ ಇರಬೇಕು. ಮತ್ತು ಫಾಸ್ಟ್ ಗ್ರೋಯಿಂಗ್ ಇರೋದ್ರಿಂದ ಬೇರೆ ಬೇರೆ ಡೈನಾಮಿಕ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಹೆಲ್ತ್ ಇನ್ಸೂರೆನ್ಸ್ ವೆಲ್ ಬೀಯಿಂಗ್ ಮ್ಯಾಟರ್, ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾರಂತೆ. ಮತ್ತು ವರ್ಕ್ ಫ್ರಮ್ ಹೋಮ್, ನಾವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇನ್ನು ಇಂಟರ್ವ್ಯೂ ಪ್ರೊಸೆಸ್ ನೋಡೋದಾದ್ರೆ, ವಿ ವ್ಯಾಲ್ಯೂ ಯುವರ್ ಟೈಮ್, ಸೊ ವಿ ಸ್ಟ್ರೀಮ್ಲಿ ಓವರ್ ಅವರ್ ಇಂಟರ್ವ್ಯೂ ಪ್ರೊಸೆಸ್ ವ್ರಾಪ್ ವಿತಿನ್ 2 weeks ಅಂತಾನೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ವಿತಿನ್ 2 weeksಲ್ಲಿ ನಮ್ಮ ಇಂಟರ್ವ್ಯೂ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ, ನಾವೇನಾರ ನಮ್ಮದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆದರೆ. ಮತ್ತು ಇಲ್ಲಿ ಯಾವ ಥರ ಇರುತ್ತೆ ಅಂತ ಅಂದರೆ, ಫಸ್ಟು ಗ್ರೂಪ್ ಡಿಸ್ಕಷನ್ ಇರುತ್ತೆ, ಮತ್ತು ಅಸೆಸ್ಮೆಂಟ್ ರೌಂಡ್ ಇರುತ್ತೆ ನೆಕ್ಸ್ಟು, ಮತ್ತು ಟಾಸ್ಕ್ 2 ಮತ್ತು ಫೈನಲ್ ರೌಂಡ್ ಆಫ್ ಇಂಟರಾಕ್ಷನ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ದ CTC ಫಾರ್ ದಿಸ್ ರೋಲ್ ಇಸ್ 4.54 per annum ವಿಚ್ ಫಿಕ್ಸ್ಡ್ ಆ್ಯಂಡ್ ನಾನ್ ನೆಗೋಷಿಯಬಲ್ ಅಂತ ಅಂದರೆ, ಇದು ಫಿಕ್ಸ್ಡ್ ಆಗಿರುತ್ತೆ, ಇದು ಫ್ರೆಷರ್ಸ್ಗೆ ಇಷ್ಟೇ ಕೊಡೋದು ಅಂತ ಹೇಳಿದ್ದಾರೆ. ವಿ ಎನ್ಕರೇಜ್ ಅಪ್ಲಿಕೆಂಟ್ ಟು ಅಪ್ಲೈ ಓನ್ಲಿ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಆಫರ್ಡ್ ಕಂಪನ್ಸೇಷನ್ ಸ್ಟ್ರಕ್ಚರ್, ಅಂದರೆ 4.5 ನಿಮಗೆ ಓಕೆ ಅಂದರೆ ಮಾತ್ರ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಒನ್ಸ್ ಯು ಕಂಪ್ಲೀಟ್ ಅವರ್ ಅಪ್ಲಿಕೇಶನ್ ಯು ವಿಲ್ ಬಿ ಆಸ್ಕ್ಡ್ ಟು ಸಬ್ಮಿಟ್ ಎ ಶಾರ್ಟ್ ವಿಡಿಯೋ ರೆಸ್ಯೂಮೆ. ಸಬ್ಮಿಟಿಂಗ್ ಇಸ್ ಮ್ಯಾಂಡೇಟರಿ, ಇಟ್ ಇಸ್ ಗಿವ್ ಎ ಚಾನ್ಸ್ ಟು ಗೆಟ್ ಟು ನೋ ಅಂತಂದರೆ, ಒಂದು ನಾವು ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಕೋತೀವಿ ಇಂಟರ್ವ್ಯೂ ಮುಂದೆ, ಆ ಥರ ವೀಡಿಯೋ ಮಾಡಿ ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಬಿ ಅವೇರ್ ಆಫ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್, ಡಿಟೋ ಡಿಸ್ ನಾಟ್ ಚಾರ್ಜ್ ಎನಿ ಫೀಸ್ ಆಫ್ ದ ಹೈರಿಂಗ್ ಪ್ರೊಸೆಸ್ ಅಂತಂದರೆ, ಇಲ್ಲಿ ಯಾರು ಡಿಟೋ ನೇಮ್ ಹೇಳ್ಕೊಂಡು ಬಂದು ನಿಮ್ಗೆ ಏನಾರ ಕೇಳಿದ್ರೆ ಯಾರಿಗೂ ಏನು ಕೊಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ರೋಲ್ಗೆ ಇವ್ರು ಹೈರಿಂಗ್ ನಡೆಸ್ತಾ ಇದ್ದಾರೆ, ಬೇಕಾದ್ರೆ ನೀವು ನೋಡ್ಕೋಬೋದು. ಆದರೆ ಅದು ವರ್ಕ್ ಫ್ರಮ್ ಹೋಮ್ ಆಗಿರೋದಿಲ್ಲ, ಬ್ಯಾಂಗ್ಳೂರ್ ಲೊಕೇಶನ್ಗೆ ಹೈರ್ ಮಾಡ್ತಿದ್ದಾರೆ. ಇನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ಅಂದರೆ, ಇಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಇಮೇಲ್ನ ಎಂಟರ್ ಮಾಡಬೇಕು, ವೆರಿಫಿಕೇಷನ್ ಕೋಡ್ ಕಳಿಸ್ತಾರೆ, ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ OTP ವೆರಿಫೈಡ್ ಆದಮೇಲೆ ನಾವು ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. Please note, an AI video interview is a mandatory step in this application process and must be completed after submitting the application form ಅಂತ ಹೇಳಿದ್ದಾರೆ. ನಮ್ದು ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮತ್ತು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಆಧಾರ್ ಕಾರ್ಡು ಮತ್ತು ಪಿನ್ ಕೋಡು ಆಧಾರ್ ಕಾರ್ಡಲ್ಲಿರೋದು. ನೋಟಿಸ್ ಪೀರಿಯಡ್ ಏನಾರು ಇದ್ದರೆ ನೋಟಿಸ್ ಪೀರಿಯಡ್ ಹಾಕಬೇಕು. ಮತ್ತು ಇಲ್ಲಿ ಹ್ಯಾವ್ ಯು ವರ್ಕ್ ಬಿಫೋರ್ ಡಿಟೋ ಅಂತ ಕೇಳಿದ್ದಾರೆ, ಎಸ್ ಇದೆ ಎಸ್ ಹಾಕ್ಕೊಳ್ಳಿ, ಇಲ್ಲ ನೋ ಹಾಕ್ಕೊಳ್ಳಿ. ಏನಾದರೂ ಕೇಸ್ ಇದೆಯಾ ನಿಮ್ಮ ಮೇಲೆ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ಹಾಕ್ಕೊಳ್ಳಿ. ಸೊ ಇಲ್ಲಿ 12th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಅನ್ಸುತ್ತೆ. ಇಲ್ಲಿ ಎಜುಕೇಷನ್ ನೋಡಬೇಕು. ಸೊ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು. ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ ಈಗ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಆಲ್ಮೋಸ್ಟ್ ಫೈನಲ್ ಸ್ಟೆಪ್ ಎ ವಿಡಿಯೋ. ಸೊ ಇವಾಗ ನೀವು ಕಂಟಿನ್ಯೂ ವಿತ್ ವಿಡಿಯೋ ಇಂಟರ್ವ್ಯೂ ಅಂತ ಕೊಡಬೇಕಾಗುತ್ತೆ. ನೋಡಿ, ಅಲೋ ಭೂಮಿಕಾ, ಆಪರೇಷನ್ ಅಸೋಸಿಯೇಟ್ ರೋಲು 2 minutes ಇರುತ್ತೆ, 2 ಕ್ವಶನ್ ಇರುತ್ತೆ, ಇಂಗ್ಲೀಷಲ್ಲಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಲುಕ್ ಸ್ಟೇಟ್ ಅಂತಂದರೆ ವಿಡಿಯೋ ಆನ್ ಆಗಿರುತ್ತೆ, ನೋಡ್ಕೊಂಡು ಹೇಳಬೇಕು. ಎನ್ಶೂರ್ ಯುವರ್ ಕ್ವೈಟ್ ವೆಲ್ ಇನ್ ಡಿಸ್ಟ್ರಾಕ್ಷನ್ ಫ್ರೀ ಏರಿಯಾದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಮತ್ತು ಗ್ರ್ಯಾಂಟ್ ಆ್ಯಕ್ಸಸ್ ರಿಕ್ವೈರ್ಡ್ ಅಂತಂದರೆ ಕ್ಯಾಮ್ರಾ ಮತ್ತು ಫೋನು ಎರಡೂ ಕ್ಯಾಪ್ಚರ್ ಆಗೋಂಗೆ ಓಕೆ ಥರ ಇರಬೇಕು ಅಂದ್ಬಿಟ್ಟು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಬೇಕಾಗುತ್ತೆ. ಸೊ ಈಗ ಅಲೋ ಕೊಡಬೇಕು. ಟೆಸ್ಟ್ ಸ್ಟಾರ್ಟ್ ಆಗ್ತಿದೆ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಇದು ಮೈಕ್ರೋಫೋನ್ ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಈ ಥರ ಬರ್ತಿದೆ ನೋಡಿ. ದಿಸ್ ಇಂಟರ್ವ್ಯೂ ಇನ್ಕ್ಲೂಡ್ 2 ಕ್ವಶನ್, ಸ್ಟಾರ್ಟ್ ದ ಇಂಟರ್ವ್ಯೂ ಕ್ವಶನ್ ಅಂತ ಹೇಳಿದ್ದಾರೆ. ದ ಟೈಮ್ ಯು ಹ್ಯಾವ್ ಫಾರ್ ಪ್ರಿಪೇರಿಂಗ್ ಆನ್ಸರ್ ಈಚ್ ಕ್ವಶನ್ ಮೇ ವೇರಿ, ಪ್ಲೀಸ್ ನೋಟ್ ದಟ್ ರಿಮೈನಿಂಗ್ ಟೈಮ್ ಫಾರ್ ಈಚ್ ಕ್ವಶನ್ ವಿಲ್ ಬಿ ಆನ್ಸರಿಂಗ್ ಅಂತ ಹೇಳಿದ್ದಾರೆ. ಪ್ಲೀಸ್ ಸ್ಟಿಕ್ ಟು ಟೈಮ್ ಲಿಮಿಟ್ ಫಾರ್ ಯುವರ್ ಆನ್ಸರ್. ಮತ್ತು ವೆನ್ ಯು ಆನ್ಸರಿಂಗ್ ಟೈಮ್ ಅಪ್ ಯು ವಿಲ್ ಬಿ ಟೇಕನ್ ಟು ನೆಕ್ಸ್ಟ್ ಕ್ವಶನ್ ಆಟೋಮೆಟಿಕ್ಲಿ. ಯು ಕೆನಾಟ್ ಗೋ ಬ್ಯಾಕ್ ಟು ಪ್ರೀವಿಯಸ್ ಕ್ವಶನ್ ಅಂತ ಹೇಳಿದ್ದಾರೆ. ಸೊ ಪ್ರೊಸೀಡ್ ಕೊಡೋಣ ಈಗ. ಫಸ್ಟ್ ಕ್ವಶನ್ ನೋಡಿ, ವಾಟ್ ಮೇಡ್ ಯು ಕ್ಯೂರಿಯಸ್ ಎನಫ್ ಟು ಅಪ್ಲೈ ಫಾರ್ ದಿಸ್ ರೋಲ್ ಅಂತ ಹೇಳಿದ್ದಾರೆ. ಇದಕ್ಕೆ 1 minute ಟೈಮ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಟೆಲ್ ಮಿ ಅಬೌಟ್ ಸಮಥಿಂಗ್ ಯು ಜೆನ್ಯೂನ್ಲಿ ಎಂಜಾಯ್ ಡೂಯಿಂಗ್, ವೈ ಯು ಆರ್ ಗುಡ್ ಅಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ 1 minute ಇದೆ, ನೀವು ಬೇಕಾದ್ರೆ ನೋಡಿಕೊಂಡು ಇಲ್ಲಿ ಆನ್ಸರ್ ಮಾಡಿ. ನೆಕ್ಸ್ಟು ನಾನು ಸಬ್ಮಿಟ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ 2 ಕ್ವಶನ್ ಪ್ರಿಪೇರ್ ಆಗಿ ಗೂಗಲಲ್ಲಿ ಚೆನ್ನಾಗಿ ಆನ್ಸರ್ ಮಾಡಿ.
ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.